ಮರೆವಿಗೆ ಕಾರಣವಾಗುವ ಸಂಪತ್ತು ನಮಗೆ ಬೇಡ. ಸಂಪತ್ತು ಯಾವುದು? ನಾರಾಯಣ ಭಗವಂತನ ಸ್ಮರಣೆಯೇ ದೊಡ್ಡ ಸಂಪತ್ತು. ನಮ್ಮೆಲ್ಲರಿಗೂ ಮೂಲ ಗುರುಗಳಾಗಿರತಕ್ಕಂಥ ಶ್ರೀಮದ್ ಆಚಾರ್ಯರು ಅದಕ್ಕೋಸ್ಕರ ನಮಗೆ ಆದೇಶ ನೀಡಿದ್ದು, ಗುರು ಭುಂಸ್ವಜ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ಹರಿರೇವ ಪರಃ ಹರಿರೇವ ಗುರು ಹರಿರೇವ ಜಗತ್. ಇದರ ಮಾತುಕತೆ ಶೃಣುತ ಅಮಲ ಸತ್ಯ ವಚಃ ಪರಮಂ ಶಪಥೇರಿತ ಮುಚ್ಛ್ರಿತ ಬಾಹುಯುಗಂ. ನ ಹರೇ ಪರಮಃ ನ ಹರೇ ಸದೃಶಃ. ಪರಮಃ ಸರ್ವೋತ್ತಮ. ನ ಹರೇ ಪರಮಃ ನ ಹರೇ ಪರಮಃ ಸತು ಸರ್ವಚಿದಾತ್ಮಗಳ ಶ್ರೀಹರಿಗೆ ಸರಿಮಿಗಿಲಾಗಿರತಕ್ಕಂಥ ತತ್ವ ಇನ್ನೊಂದಿಲ್ಲ. ಸರ್ವೋತ್ತಮನಿದ್ದಾನ ಅವನು. ಸರಿ, ನಮಗೆ ನಾವೇನ್ ಮಾಡಬೇಕು? ಸದಲಂ ಬಹು ಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಂ ಈಶಪದೇ. ಲೋಕದ ವಿಷಯದಲ್ಲಿ ಏನು ನಾವು ದಿನಕ್ಕೆ 24 ಗಂಟೆ ಮನಸ್ಸನ್ನು ಹಾಯ್ತಾ ಇದ್ದೇವೆ, ಸ್ವಲ್ಪ ಕಡಿಮೆ ಮಾಡಿ ಮನಸ್ಸನ್ನು ಭಗವಂತನ ಬಳಿ ಕಳುಹಿಸಿ. ಭಗವಂತನೇ ಹೇಳಿದ ಮಾತು, ಮನ್ಮನ ಭವ ಮದ್ಭಕ್ತಃ ಮದ್ಯಾಜಿ ಮಾನವಸ್ತು. ನನ್ನ ಬಳಿ ಬಾ, ಮನಸ್ಸು ನನ್ನ ಬಳಿ ಕಳುಹಿಸು, ಬೇಕಾದ ಕೊಡ್ತೇನೆ. ದೇವರ ಪೂಜೆ ಹಾಗಾದ್ರೆ ನಮ್ಮ ಹೊಟ್ಟೆ ತುಂಬಬೇಕು ಹೇಗೆ? 24 ಗಂಟೆ ದೇವರಿಗೆ ಮೊದಲ ನಮಸ್ಕಾರ ಮಂಗಳಾರತಿ ಮಾಡ್ತಾ ಕೂತ್ರೆ ನಮ್ಮ ಹೊಟ್ಟೆ ತುಂಬಬೇಕು ಹೇಗೆ? ದೇವರ ಪೂಜೆನೇ ನಮ್ಮ ಕೆಲಸ ಆಗುವುದಲ್ಲ, ನಮ್ಮ ಬದುಕೆಲ್ಲವೂ ದೇವರ ಪೂಜೆ ಆಗಬೇಕು. ಗುರುಗಳು ಅದಕ್ಕೆ ದಾರಿ ತೋರಿಸಿದ್ರು. ಗುರು ಭುಂಸ್ವಜ ಕರ್ಮ ನಿಜ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ನಿನ್ನ ಪಾಲಿನ ಕರ್ತವ್ಯ ಅಂತ ಏನಿದೆಯಲ್ಲ ಅದನ್ನೆಲ್ಲ ಮಾಡುವಾಗ ಹರಿಪಾದ ವಿನಮ್ರ ಧಿಯಾ ಸತತಂ. ದಿನದಲ್ಲಿ ಅದೂ ಒಂದು ಕೆಲಸ. ದಿನಕ್ಕೆ ಅರ್ಧ ಗಂಟೆ ದೇವರ ಪೂಜೆ ಮಾಡಿದ್ದೆ, ಅರ್ಧ ಗಂಟೆ ಉಸಿರಾಡಿದ್ದೆ ಅಂತ ಹೇಳಿದ್ದಾರೆ. ದೇವರ ಅನುಗ್ರಹ ನಮಗೆ ಬದುಕಿನಲ್ಲಿ ಎಷ್ಟು ಹೊತ್ತು ಬೇಕು? ಅರ್ಧ ಗಂಟೆ ದೇವರ ಪೂಜೆ ಮಾಡಿದ್ದೇವೆ, ದಿನದೊಂದು ಅರ್ಧ ಗಂಟೆ ದೇವರ ಅನುಗ್ರಹ ನಮಗೆ ಇದ್ರೆ ಸಾಕು. ಬಾಕಿ ನಾವೇ ಮ್ಯಾನೇಜ್ ಮಾಡ್ಕೋತೇವೆ. ದಿನದಲ್ಲಿ ಅರ್ಧ ಗಂಟೆ ದೇವರ ಅನುಗ್ರಹ ಸಾಕು, ಉಳಿದ ಹೊತ್ತೆಲ್ಲ ನಾವೇ ಮ್ಯಾನೇಜ್ ಮಾಡ್ಕೋತೇವೆ. ಆಗತ್ತೇನು? ದೇವರ ಅನುಗ್ರಹ 24 ಗಂಟೆಯೂ ಬೇಕು ಅಂತಿದ್ರೆ ದೇವರ ಆರಾಧನೆಯು 24 ಗಂಟೆಯೂ ಬೇಕು. ಅದನ್ನು ಹೇಗೆ? ಆ ರೀತಿ ನಾವೆಲ್ಲರೂ ಕೂಡ ನೂತನ ಮಂದಿರವನ್ನು ಕೂಡ ನಿರ್ಮಾಣ ಮಾಡಿಕೋತಾ ಇದ್ದಾನೆ. ಹರಿಬಂದಾಯಿತು. ಇನ್ನು ಕೆಲವೇ ದಿವಸಗಳಲ್ಲಿ ಗುರುಗಳು ಕೂಡ ಇಲ್ಲಿ ಬರಲಿದ್ದಾರೆ. ಅಂತಹ ದೊಡ್ಡ ಭಾಗ್ಯವನ್ನು ಭಗವಂತ ನಮ್ಮ ಕಮಲಾಮಣಿ ಗುರುಗಳು ಇಲ್ಲಿ ಸುಸ್ಥಿರವಾಗಿ ಅವರ ಕುಟುಂಬಕ್ಕೂ ಅಷ್ಟೇ ಅಲ್ಲ, ಇಲ್ಲಿ ಏನಿರಬೇಕಲ್ಲ ಒತ್ತಾಯ ಎಲ್ಲ ಸದಸ್ಯರಿಗೂ ಗ್ರಾಮದ ಮುಖ್ಯವಂತರ ಅನುಗ್ರಹ ಮಾಡಲಿ. ಕನ್ನಡದ ಮಾರ್ಗದರ್ಶನ ಆ ಇಳಿ ವಯಸ್ಸಿನಲ್ಲಿ ಕೂಡ ಸ್ವತಃ ಇಲ್ಲಿ ಬಂದು ಎಲ್ಲ ನೆನಪುಗಳನ್ನು ನಿಂತ್ಕೊಳ್ತಾ ಇದ್ದಾರೆ. ಹಾಗೆ ಒಂದು ರಥೋತ್ಸವ ಆಗಬೇಕು ಅಂತಿದ್ರೆ ಯಾರೋ ಒಬ್ಬರಿಂದ ಆಗುವಂಥದ್ದಲ್ಲ. ರಥೋತ್ಸವ ನಡೀಬೇಕು ಅಂತಿದ್ರೆ ನಾನು ರಥೋತ್ಸವ ಮಾಡ್ತಾ ಇದ್ದೇನೆ, ನಾನು ಒಬ್ಬನೇ ಹೇಳಿದ್ದೇನೆ ಅಂತಂದ್ರೆ ಒಂದು ಇಂಚೂ ಕಲಿಯೋದಿಲ್ಲ. ಎಲ್ಲರೂ ಕೈ ಜೋಡಿಸಿದಾಗ ರಥೋತ್ಸವ ಅಂತ ಆಗತ್ತೆ. ಹಾಗೆ ಈ ದೇವಾಲಯದ ಪುನಃ ಆದಿ ಕಾರ್ಯಗಳಲ್ಲಿ ರಥೋತ್ಸವ ಇದ್ದ ಹಾಗೆ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಆಗುವಂತಹದ್ದು. ಯಾರ್ಯಾರು ಕೈ ಜೋಡಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಆಗ್ರಹ ಇದೆ. ಅದಕ್ಕೂ ಯಾರು ಸಾಮರ್ಥ್ಯ ಇಲ್ಲ. ಪಕ್ಕದಲ್ಲಿ ನಿಂತುಕೊಂಡು ಗೋವಿಂದ ಗೋಪಾಲ ಅಂತ ನಾವು ಸಂಕೀರ್ತನ ಮಾಡಿದ್ರು ಸಾಕು, ಅದಕ್ಕೂ ತರ ಇದೆ. ಹಾಗೆ ಕೈ ಜೋಡಿಸಿರುವ ಎಲ್ಲ ಕೈ ಭಗವಂತ ಅನುಗ್ರಹ ಹೆಚ್ಚಿನಂತ ಇದರಲ್ಲಿ ಬದುಕಿನಲ್ಲಿ ಬರಬಹುದಾಗಿರತಕ್ಕಂತಹ ಏನೇ ಆಪತ್ತುಗಳಿದ್ದರೂ ಕೂಡ ಅವೆಲ್ಲ ದೂರ ಆಗಿ ನಿತ್ಯ ಸುಖ ಸಂತೋಷ ಸಮೃದ್ಧಿಯನ್ನು ಶ್ರೀರಾಮಚಂದ್ರ ಅವರ ಜೀವನ ಹೇಳಿಕೊಂಡು ಶ್ರೀರಾಮಚಂದ್ರ ಮತ್ತೊಮ್ಮೆ ಪ್ರಾರ್ಥಿಸ್ತಾ ಇದ್ದೇವೆ. ಆಪದಾಂ ಪ್ರಭಾವತಾರಂ ದಾತಾರಂ ಸರ್ವ ಸಂಪದಾಂ ಲೋಕ